ಭಾರತದಲ್ಲಿರುವಾಗಲೇ ಭಾರತೀಯರನ್ನ ಕೈಗೊಳ್ಳಲು ಭಾರತದಲ್ಲಿ ಬಿಟ್ಟಿದ್ದಾರೆ ನೋಡಿ. ಪಾಪ ಅವ್ರಿಗೆ ಲೂಟಿ ಮಾಡೋದು ಮಾತ್ರ ಗೊತ್ತಿರೋದು, ರಾಜ್ಯದ ರಾಜಕಾರಣವೇ ಗೊತ್ತಿಲ್ಲ. ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತಂದರೆ ಮೊದಲನೇದು ಡಿಪಾರ್ಟ್ಮೆಂಟ್ಗೆ ಹೆಲ್ತ್ ಕೆಟ್ಟಿದೋಯ್ತು. ಜನ ಎಲ್ಲ ಕಡೆಯಿಂದ ಚೀಮಾರಿ ಆಗ್ತಿದ್ದಾರೆ. ಇವತ್ತಿಗೆ ಬಾಣಂತಿಯರ ಸಾವನ್ನು ತಡೆಯಲಿಕ್ಕೆ ಈ ಮಂತ್ರಿಗೆ ಯೋಗ್ಯತೆ ಇಲ್ಲ. ಕಳಪೆ ಮೆಡಿಸನ್ನ ಖರೀದಿ ಮಾಡಿ ದನಕರುಗಳಿಗೆ ಕೊಡುವಂಥ ಮೆಡಿಸನ್ನು ಜನರಿಗೆ ಕೊಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವ್ರು ಕೊಡ್ತಿದ್ದಾರೆ. ಆಮೇಲೆ ರಿಜಿಸ್ಟ್ರೇಷನ್ ಫೀಸು ಎಲ್ಲ ಜಾಸ್ತಿ ಮಾಡಿದ್ದಾರೆ. ಬಡವರಿಗಾಗಿ ಪ್ರಧಾನಮಂತ್ರಿಗಳು ಜನೌಷಧಿ ಕೇಂದ್ರಗಳನ್ನ ತೆರೆದು ಕಡಿಮೆ ದರದಲ್ಲಿ ಅವರಿಗೆ ಔಷಧಿ ತಲುಪಿಸೋಣ ಅಂತಂತಂದರೆ ನಮ್ಮ ಆಸ್ಪತ್ರೆಗಳಲ್ಲಿ ಮಾತ್ರ ನಾವು ಅದನ್ನು ಮಾಡೋದಿಲ್ಲ ಅಂತಾರೆ. ಅಂದರೆ ಎಲ್ಲಿದ್ದೀರಿ ನೀವು? ಯಾರು ದೇಶ ನಡೆಸ್ತಾ ಇರೋರು? ನೀವು ಯಾವ ದೇಶ ನಡೆಸ್ತಾ ಇದ್ದೀರಿ? ನೀವು ಭಾರತದಲ್ಲಿ ಇದ್ದೀವಿ ಅಂತ ಅನ್ನೋ ಭಾವನೆ ಇದೆಯಾ ನಿಮಗೆ? ಬಡವರಿಗೆ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥದ್ದನ್ನು ತಲುಪಿಸೋದ್ರ ಬದಲು ನೀವು ಅವ್ರಿಗೆ ಎಲ್ಲಿ ಹೆಸರು ಬಂದ್ಬಿಡ್ತದೋ, ಪ್ರಧಾನಮಂತ್ರಿ ಮೋದಿಯವರನ್ನು ಎಲ್ಲಿ ಹೊಗಳ್ಬಿಡ್ತಾರೋ ಅನ್ನೋ ಕಾರಣಕ್ಕೆ ಸವಲತ್ತುಗಳನ್ನೆಲ್ಲ ಅವರಿಂದ ತಪ್ಪಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ, ಜಲ್ ಜೀವನ್ ಮಿಷನ್ ಬಗ್ಗೆ ಏನೆಲ್ಲ ಅಪಸ್ವರಗಳು ಎತ್ತಿದ್ದಾರೆ. ಇದು ನಿಮ್ಮದು ₹1 ಇಲ್ಲ, ಎಲ್ಲ ಕೊಡ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ್ದು. ಅದನ್ನು ಜನರಿಗೆ ಮುಟ್ಟಿಸ್ಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಕೇಂದ್ರ ಸರ್ಕಾರಕ್ಕೆ ಹೆಸರು ಬರ್ತದಲ್ಲ. ಇಂಥ ಡಬಲ್ ಸ್ಟ್ಯಾಂಡರ್ಡ್ ಜನ ನೀವು. ಈ ಕಾಂಗ್ರೆಸ್ ಸರ್ಕಾರವನ್ನು ಜನ ಇವಾಗ ನಂಬೋದಿಲ್ಲ, ನಂಬಿಕೆಗೆ ಅರ್ಹರಲ್ಲ. ಇವರು ಮೋಸಗಾರರು, ವಂಚಕರು ಅನ್ನೋದನ್ನು ತೀರ್ಮಾನ ಮಾಡ್ಕೊಂಡು ಇವತ್ತು ಮಾತಾಡ್ತಿದ್ದಾರೆ.